ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಬಿಟ್ಟಂಗಾಲ ಹಾಗೂ ಸಿದ್ದಾಪುರ ಲಿಟಲ್ ವುಡ್ಸ್ ಮಾಂಟೆಸರಿ ಶಾಲೆಯ ಜಂಟಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳ ತಾಲೂಕಿನ ಗುತ್ತುಪಂಜುರ್ಲಿ ಧರ್ಮ ನೇಮ ಹಾಗೂ ಮಾರಿ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಶ್ರೀ ರಾಮನವಮಿ ಅಂಗವಾಗಿ ಮಜ್ಜಿಗೆ ಪಾನಕ ವಿತರಿಸಲಾಯಿತು. ಸಿದ್ದಾಪುರದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಬಿಟ್ಟಂಗಾಲ ಹಾಗೂ ಸಿದ್ದಾಪುರ ಲಿಟಲ್ ವುಡ್ ಮಾಂಟೆಸರಿ ಶಾಲೆಯ ಜಂಟಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಬಿಟ್ಟಂಗಾಲ ಹಾಗೂ ಸಿದ್ದಾಪುರ ಲಿಟಲ್ ವುಡ್ ಮಾಂಟೆಸರಿ ಶಾಲೆಯ ಜಂಟಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಿದ್ದಾಪುರ ಕರಡಿಗೋಡು ರಸ್ತೆಯ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಡಿಎಂಪಿ ಶಾಲೆಯ ಸಂಸ್ಥಾಪಕರಾದ ಎಂಎಂ ದೇವಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿತು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿರುವುದು ಶ್ಲಾಘನೀಯ ಎಂದರು. ಲಿಟಲ್ ವುಡ್ ಮಾಂಟೆಸರಿ ಶಾಲೆಯ ಸಂಸ್ಥಾಪಕಿ ಸುಧಾ ಮುತ್ತಪ್ಪ ಮಾತನಾಡಿದರು. ಇದೇ ಸಂದರ್ಭ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಪದವಿ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಪಟ್ಟಡ ವಿದ್ಯಾ ದೇವಯ್ಯ, ಪ್ರಮುಖರಾದ ಪಲ್ಲವಿ, ಡಾಕ್ಟರ್ ಸೀಮಾ ಪಾಲೆಕಂಡ, ಶಿಕ್ಷಕರುಗಳಾದ ಪಿ ಸೌಮ್ಯ ದೇವಯ್ಯ, ಜ್ಯೋತ್ಸ್ನಾ ಅಯ್ಯಪ್ಪ, ಚಿನ್ನು ಥಾಮಸ್, ದೀಪಿಕಾ ಸುಬ್ಬಯ್ಯ, ಮಲ್ಲಿಕಾ ಅಪ್ಪಯ್ಯ ಸೇರಿದಂತೆ ಬಿಟ್ಟಂಗಾಲ ಹಾಗೂ ಸಿದ್ದಾಪುರ ಸುತ್ತಮುತ್ತಲ ವಿದ್ಯಾರ್ಥಿಗಳು, ಪೋಷಕರು, ಗಣ್ಯರು ಹಾಜರಿದ್ದರು. Dr. Maria Montessori believed that by connecting children to the natural world, we teach them that they are not just observers of the earth, but its protectors. It's a mindset of respect for resources, for the environment, for elders, for each other and for the future. As parents, you're their first role models. When we choose less but better, when we repair instead of replace, and when we show awe for the outdoors, we reinforce the lessons they learn here. We are teaching them that a meaningful life isn't measured by what we consume, but what we preserve. Teachers, a quick nod to you, the patient architects. You spark the first aha and turn chaos into growth and understanding. Keep igniting these passions. In our school, we build on this foundation, blending freedom with structured preparation for big steps, for big leaps ahead.
ನ್ಯೂಸ್ ಸಂಗಮಕ್ಕಾಗಿ ಧನ್ಯ ಕುಶಲ್ನಗರ. ಕೆಆರ್ ನಗರ ಪಟ್ಟಣದ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸ್ಮಾರ್ಟ್ ಲೇಡೀಸ್ ಕ್ಲಬ್ ವತಿಯಿಂದ ವಿಶ್ವ ಮಹಿಳಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ ನಗರ ಪಟ್ಟಣದ ಹೊರವಲಯದ ಕಾವೇರಿ ನದಿ ದಂಡೆಯಲ್ಲಿರುವ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ಮಾರ್ಟ್ ಲೇಡೀಸ್ ಕ್ಲಬ್ ವತಿಯಿಂದ ಆಯೋಜಿಸಿದ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹೆಣ್ಣು ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸ ಅಗ್ರಹಾರ ರತ್ನ, ಚೈತ್ರ, ವನಜಾಕ್ಷಿ, ಚಿತ್ರ, ಸೌಮ್ಯ, ಶ್ರುತಿ, ಲತಾ, ರಾಜೇಶ್ವರಿ, ವನಜ, ಪ್ರೀತಿ ಸೇರಿದಂತೆ ಸಾತಿ ಗ್ರಾಮದ ಪ್ರಗತಿ ಬಂಧು ಮಹಿಳಾ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಗೂ ಗ್ರಾಮದ ಹೆಣ್ಣು ಮಕ್ಕಳು ಭಾಗವಹಿಸಿದರು. ಚೈತ್ರ ನವರಾತ್ರಿ ದಿನ, ಇವತ್ತು 9ನೇ ದಿನ. ಈ ಸೇತು ಜನಾಂಗದವರು 10 ದಿನ ಕೆಲಸ ಮಾತ್ರ ಮಾಡ್ತಾರೆ. ಅದೇ ತರ ಹಿಂದುಳಿದವರು ಈ ದಿನ ಸಿಕ್ಕಿದೆ. ಮತ್ತೆ ನವಮಿ ಇದೆ ಇವತ್ತು. ಶ್ರೀರಾಮ ನವಮಿ ಅಂತ ಇವತ್ತು ಪ್ರಾರಂಭ ಆಗುತ್ತೆ. ಆ ದಿನದಲ್ಲಿ ನಾವು ಲಲಿತಾ ಸಹಸ್ರ ನಾಮಾವಳಿ ಮಾಡಿದ್ದೀವಿ. ಇವತ್ತು 1008 ನಾಮಾವಳಿನ ನಾವು ಅರ್ಚನೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಇವತ್ತು ಏನು ಕುಂಕುಮ ನೀವು ಅರ್ಚನೆ ಮಾಡ್ತೀರಾ, ಅದು ಮುಗಿದೋದ ತಕ್ಷಣ ಅಲ್ಲಿ ಕುಂಕುಮ ಅವಶ್ಯಕತೆ ಇಲ್ಲ, ಪುನಃ ಅದನ್ನೇ ನಾಮಾವಳಿ ಮಾಡೋದು. ಅದಕ್ಕೆ ಅಷ್ಟು ಪವರ್ ಇರುತ್ತೆ. ಆ ಕುಂಕುಮ ಎಲ್ಲ ಒಟ್ಟಿಗೆ ಇವಾಗ ಪೂಜೆ ಮಾಡಿ ನಂತರ ಅದನ್ನ ಮನೆಗೆ ಸ್ವಲ್ಪನೇ ತಗೊಂಡೋಗಿ ಅದಕ್ಕೆ ಇಟ್ಕೊಳ್ಳಿ. ಅದು ತುಂಬಾ ಶಕ್ತಿ ಇರುತ್ತೆ. ಅರ್ಚಕರು ನಮ್ಗೆ ಅರ್ಚನೆ ಮಾಡಿ ಕುಂಕುಮ ಕೊಡೋದಕ್ಕಿಂತ ನಮ್ಮ ಕೈಯಲ್ಲಿ ನಾವೇ ಮಾಡಿದ್ರೆ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ. ಅದನ್ನ ಜೋಪಾನವಾಗಿ ಇಟ್ಕೊಂಡು ವರ್ಷ ಪೂರ್ತಿ ಅದನ್ನ ಧರಿಸ್ಕೊಳ್ಳಿ. ಮಹಿಳಾ ಸಂಘ ಹೇಳಿದ್ರಿ, ಬಸವೇಶ್ವರ ಬ್ಲಾಕು, ವೀರಶೈವ ಅಂತೆಲ್ಲ ಹೇಳಿದ್ರೆ ಅದೊಂದು ಸಮಾಜಕ್ಕೆ ಮೀಸಲಾಗಿರುವಂಥ ಸಂಘ. ಆದರೆ ನಮ್ಮ ಲೇಡೀಸ್ ಕ್ಲಬ್ ಬಗ್ಗೆ ಹೇಳ್ತೀನಿ, ನಮ್ಮದು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಪಂಗಡಕ್ಕೆ, ಯಾವುದೇ ಒಂದು ಇದಕ್ಕೆ ಮೀಸಲಾಗಿಲ್ಲ. ನಮ್ಮದು ಮೀಸಲಾಗಿರೋದು ಓನ್ಲಿ ಫಾರ್ ಲೇಡೀಸ್, ಮಹಿಳೆಯರಿಗೆ ಮಾತ್ರ ಈ ಕ್ಲಬ್ಬು. ಈ ಕ್ಲಬ್ಬಲ್ಲಿ ಯಾವುದೇ ಥರ ವ್ಯಾವಹಾರಿಕವಾಗಿ ನಾವು ಮಾಡಲ್ಲ. ನಮ್ಗೆ ಗೊತ್ತು, ಎಲ್ಲರೂ ನೀವು ಸ್ವಸಹಾಯ ಸಂಘ, ODP ಸಂಘ, ಧರ್ಮಸ್ಥಳ ಸಂಘ ಎಲ್ಲ ನೀವು ಸಂಘ ಮಾಡ್ತಾ ಇದ್ದೀರಾ. ನಮ್ಮದು ಈ ಕ್ಲಬ್ಬಲ್ಲಿ ನಾನೇನಂದರೆ ಪ್ರತಿಯೊಬ್ಬರು ಮನೇಲಿ ಅವ್ರವ್ರದ್ದೇ ಬೆಳಗ್ಗೆ ಆದರೆ ಅಡುಗೆ ಮಾಡ್ತೀವಿ, ಬಟ್ಟೆ ಒಗಿತೀವಿ, ಎಲ್ಲ ನಮ್ಮ ಜೀವನನ ಬೇರೆಯವ್ರಿಗೆ ಅಂದರೆ ನಾವು ತಪ್ಪಲ್ಲ, ಹೆಣ್ಣಾಗಿ ಅದು ಮಾಡೋದು ಸರಿ. ಆದರೆ ನಮಗೋಸ್ಕರನೇ ಅಂತ ಒಂದು ಇವತ್ತು ಬಂದ್ರಲ್ಲ, ಇದು ನಿಮಗೋಸ್ಕರ ಇಟ್ಟಿರೋ ಸಮಯ. ಈ ಥರ ಇಡಬೇಕು ನಮ್ಮ ಹೆಣ್ಮಕ್ಳು. ಅವ್ರಿಗೋಸ್ಕರ ಒಂದು 10 ನಿಮಿಷ 2 ಅವರ್ ಸ್ಪೆಂಡ್ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟು. ನನಗೂ ಎಷ್ಟೊಂದು ಜನ ಹೇಳಿದ್ರು ಚೀಟಿ ಕಟ್ಕೊಳ್ಳಿ, ಚೀಟಿ ಮಾಡಿ ಅಂತ. ನಾನು ಅಂದೆ, ದುಡ್ಡು ಎಲ್ಲವನ್ನೂ ಕಳ್ಕೊತೀವಿ, ಆ ದುಡ್ಡು ಎಲ್ಲವನ್ನೂ ಪಡ್ಕೊಳ್ಳುತ್ತೆ, ಆದರೆ ಎಲ್ಲವನ್ನೂ ಕಟ್ಕೊಳ್ಳುತ್ತೆ. ನನಗೆ ಪ್ರೀತಿ, ವಿಶ್ವಾಸ, ಸಂಬಂಧಗಳೇ ಇಂಪಾರ್ಟೆಂಟು. ನಾನು ನನ್ನ ಕ್ಲಬ್ಬಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಕ್ಲಬ್ ಅಂತ ಮಾಡ್ತೀನಿ, ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. ಇನ್ನು ರಾಜಕೀಯ ಎಲ್ಲ ಮಾತಾಡ್ತಾರೆ, ದೇವರನ್ನೇ ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲ. ರಾಜಕೀಯ ನಮಗಿಷ್ಟ ಆದರೆ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದರೆ ರಾಜಕೀಯನೇ ನಾನು ಈಗಲೂ ಹೇಳ್ತಾ ಇದ್ದೀನಿ, ಕ್ಲಬ್ಬಲ್ಲಿ ಪ್ರತಿಯೊಂದು ಪಕ್ಷದಲ್ಲಿರೋರು ಇದ್ದಾರೆ. ಯಾರೂ ಕೂಡ ಪಕ್ಷ ಅಂತ ಬಂದಾಗ ನಾವು ಆ ಪಕ್ಷಕ್ಕೆ ಕೆಲಸ ಮಾಡೋಣ, ಆದರೆ ಇಲ್ಲಿ ಬಂದಾಗ ನೀವು ಪಕ್ಷಾತೀತವಾಗಿ ನಾವು ಸಂತೋಷನ ಅನುಭವಿಸ್ಬೇಕು ಅನ್ನೋದು ನನ್ನ ಟೀಮು. ನಾನಂತೂ ನಿನ್ನನ್ನಲಾರೆ ಸಾರಂಗಮನಕ್ಕೆ ನೂರಾರು ಬಯಕೆ. ಕೆಆರ್ ನಗರದ ಅರ್ಕೇಶ್ವರ ದೇವಸ್ಥಾನದಲ್ಲಿ ಸ್ಮಾರ್ಟ್ ಲೇಡೀಸ್ ಕ್ಲಬ್ ಇಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ವಿಶೇಷವಾಗಿ ಪೂಜೆ ಮಾಡ್ತಾ ಮತ್ತೆ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಅರ್ಚನೆ, ಕುಂಕುಮಾರ್ಚನೆಯನ್ನು ಮಾಡುತ್ತಾ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದಾರೆ. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯನ್ನಾಗಿ ಆಹ್ವಾನಿಸಿದಂಥ ಸ್ಮಿತಾ ಮೇಡಮ್ ಹಾಗೂ ಸ್ಮಾರ್ಟ್ ಲೇಡೀಸ್ ಕ್ಲಬ್ನ ಎಲ್ಲ ಮೆಂಬರ್ಸ್ಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನ ಬಲಹೃದಯ ಕಮಲದಲ್ಲಿ ನಿಂತೋಳೆ, ಕಮಲೀಕರ ಮುಗಿವೆ ಬಾಮ ಅಮ್ಮ, ಪೂಜೆಯ ಸ್ವೀಕರಿಸು ಬಾಮ ಅಮ್ಮ, ಪೂಜೆಯ ಸ್ವೀಕರಿಸು ಬಾಮ. ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆಯುವವಳೇ, ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆಯುವವಳೇ, ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ, ಕಂದ ನೀ ಬಾಯೊಂದು ಕರೆಯುವವಳೇ.
ಪೊರೆಯುವವಳೆ ನಾವು ಸ್ಮಾರ್ಟ್ ಲೇಡೀಸ್ ಕ್ಲಬ್ ಅಂತ 2018ನೇ ಇಸ್ವಿಲಿ ಓಪನ್ ಮಾಡಿದ್ವಿ. ಅವತ್ತಿಂದ ಇವತ್ತುವರೆಗೂ ಮಹಿಳಾ ಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಮಹಿಳಾ ದಿನಾಚರಣೆ ಪ್ರಯುಕ್ತ ಸ್ಮಾರ್ಟ್ ಲೇಡೀಸ್ ಕ್ಲಬ್ಬಿಂದ ಲಲಿತಾ ಸಹಸ್ರನಾಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಬರೀ ಮಹಿಳೆಯರು ಮಾತ್ರ ಒಳ್ಳೇದು ಮಾಡಲ್ಲ, ನಮ್ಮೂರಿಗೂ ಒಳ್ಳೇದಾಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ಈ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ನೀವು ಕೇಳ್ತಿರ್ಬೋದು, ಈಗ ಲಲಿತಾ 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 ಅನ್ನೋ ವೈಬ್ರೇಷನ್ನು ಇಡೀ ಊರು ಸುತ್ತ ಪಡಿಸುತ್ತೆ, ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಇದು ನಮ್ಮ ಮಹಿಳಾ ಮಣಿಗಳಿಗೆ ಬಹಳ ಇಷ್ಟವಾದ ಕಾರ್ಯಕ್ರಮ. ನಮ್ಮ ಧರ್ಮವನ್ನು ಎತ್ತಿಡಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಈ ಮಹಿಳಾ ದಿನಾಚರಣೆ ಪರವಾಗಿ ಈ ಕಾರ್ಯಕ್ರಮನ ಮಾಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಸಿಂಧನೂರು ತಾಲೂಕಿನ ಕನ್ನಾರಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಸಿಂಧನೂರು ತಾಲೂಕಿನ ಕನ್ನಾರಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ತಡೆಯುವಂತೆ ಒತ್ತಾಯಿಸಿ ಗ್ರಾಮದ ಮಹಿಳೆಯರು ಮತ್ತು ಯುವಕರ ಜೊತೆಗೆ ಕೆಆರ್ಎಸ್ ಪಕ್ಷದ ವತಿಯಿಂದ ಅಬಕಾರಿ ನಿರೀಕ್ಷಕರು ಇವರಿಗೆ ಕನ್ನಾರಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸುವಂತೆ ಆಗ್ರಹದ ಮನವಿ ಮಾಡಿದರು. ಮನವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಾರಾಯಿ ಮುಕ್ತ ಕನ್ನಾರಿ ಗ್ರಾಮವನ್ನಾಗಿ ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮದ್ಯ ನಿಷೇಧ ಆಂದೋಲನದ ಮುಖ್ಯಸ್ಥೆ ಶ್ರೀಮತಿ ವಿರುಪಮ್ಮ ಉದ್ಬಳ, ಮರಿಯಮ್ಮ, ಇಂದಿರಮ್ಮ, ಶಿವಮ್ಮ, ಈರಮ್ಮ, ನಿರುಪಾದಿ ಕನ್ನಾರಿ, ಗ್ರಾಮದ ಮಹಿಳೆಯರಾದ ಅಲ್ಲಬಿ, ವೆಂಕಮ್ಮ, ನಾಗಮ್ಮ, ಬಸಮ್ಮನವರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಗುತ್ತುಪಂಜುರ್ಲಿ ಧರ್ಮನೇಮ ಹಾಗೂ ಮಾರಿ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ಮಾರಿದೊಂಪದ ಬಲಿ ನೇಮೋತ್ಸವ ವರ್ಷಂಪ್ರತಿ ನಡೆಯುವ ಗುತ್ತುಪಂಜುರ್ಲಿ ಧರ್ಮನೇಮ ಹಾಗೂ ಮಾರಿ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ಅರ್ಚಕರಾದ ಗೋಪಾಲಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದವು. ಸುಂದರ ಹೆಗ್ಡೆ, ಗುರಿಕಾರರು, ಎಲ್ನಾಡು ಗುತ್ತು ಕಾಬೆಟ್ಟು ಮತ್ತು ಎಲ್ನಾಡು ಗುತ್ತು ಕುಟುಂಬಸ್ಥರು, ಊರು ಮತ್ತು ಸಮಸ್ತರು ಗ್ರಾಮಸ್ಥರು ದೈವಗಳ ಸಿರಿ ಸಿಂಗಾರದ ನೇಮೋತ್ಸವದಲ್ಲಿ ಸೇರಿದ್ದರು. ತಪ್ಪು ತಾಂಗು ನೋವು ರಾಗ ಬಿತ್ತಲ ವಿಷಗಳಿಗೆ ಚಂದ್ರಾಷ್ಟ ಬಿತ್ತಲ ಕಡಪರಾಜಿ ಬಂದು ಎರೆಗೆರೆ ಮಿತ್ತು ಸಂತಾನ ಸಾವಿರ ಪಾಲು ಬುಳ್ಳಟ್ಟು ಮೇಲು ಮಂತು ಬಂದು ಕಿಜಕ್ಕಿಲ್ಲ ಕಂಜಗೆ ಜೋಗ್ಲಿ ಮಾತು ಮೇಲು ಮತ್ತು ಗೊಲ್ಲ ಏ ಪ್ರಕಾರ ಬಂದು ಪಿಂಜನೆ ಮಾಯಿಕ ಎಲ್ಲಾರು ಗುತ್ತು ಮನ ಮಲ್ಲಿಗೆ ಪೂವು ಸರಿಯಾಂಜಿರ ಬಟ್ಟ ಅಂಚಿಕ್ಕಿ ಪಟ್ಟ ಕಾಯಿ ಬಿದ್ದೊಂಬು ಮುಟ್ಟಂದಿಲಕ್ಕ ವಿಷಗಾಳಿ ಗೊಲ್ಪಂದಿಲಕ ಬಲಪುನಾಗ ತಡೆಗಟ್ಟು ಹುಚ್ಚುನಾಯ ಬಾಯಿಗಟ್ಟು ಅಪ್ಪೆ ಅದು ಜೆತ್ತು ಬಿಟ್ಟಿಯಾಕೆ ತಮ್ಮನೇ ಆದ ಬುದ್ಧಿ ಪಟ್ಟಿಗೆ ಪಂಪ ಒಂದು ವೇಪ ಧರ್ಮ ನಿರಪವನ್ನು ಅನ್ಯಾಯ ನಾಶ ಮತ್ತೊಂದು ವೇ ಪ್ರಕಾರವಾದ ತೆಂಕಾಯ ರಾಶಿಗಳ ಬಳಕೆಯ ಧರ್ಮಗಳ ಯಾವ ಕುಂದುಕೊಂಡಂತೆ ದೀಗೊಬ್ಬರಿಗೆ ಜಾವದೆಲಕ ತಪ್ಪಿಗಳ ಬಡೆ ಬಂದೆಲಕ ಅಮೃತ ಕೋಟ ಅಮೃತ ನೀರು ಪೇದ ಸಮಸ್ಯೆ ಮತ್ತೊಂದು ವೇ ಪ್ರಕಾರ ಸ್ವಾಮಿ ಚಿತ್ತಾನೆ ಹೇಳಿಯೊಂದು ಮೊಮ್ಮಾಯಿನ ಗಂಡಗಣಗಳ ಗಡಪಾರೆ ಹೆಲ್ಪ ಒಂದು 14 ಮಾಯಗಾರ ಈ ಕಾಲ ಪಂಪಿಂಜ ಬರ್ತೋಡು ಸ್ವಾಮಿ ಲೋಕ ಸ್ವಾಮಿ ಸೇಮೆ ಕರ್ಕೊಂಡಿತ್ತಲ್ಲ ಸ್ವಾಮಿ ಅಪ್ಪಡೆ ಬಡ್ಕೊಂಡು ಬರ್ತದೆ ಎಲ್ಲಾನು ಗೊತ್ತದೆ ಇನ್ನು ಸಾನ್ನಿಧ್ಯ ಡಾವಳ ಸಾನ್ನಿಧ್ಯ ಭಂಡಾರ ಸತ್ಯಮಾಯ ಡಾವಳ 14 ಮಾಯಗಾರಿ 14 ಸ್ಥಿರಂಗೆ ಆಯಿ ಬೀರ ಮಾಡಿ ಮುಡಿ ಹುಂಬುದು ಬರಿಬತ್ತು ಅಮೃತ ಅಂದಿಟ್ಟು ಸರ್ವಿತ್ತ ಪ್ರಾರ್ಥನೆ.
ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕೆಆರ್ಪೇಟೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಶ್ರೀರಾಮನವಮಿ ಅಂಗವಾಗಿ ಮಜ್ಜಿಗೆ ಪಾನಕ ವಿತರಿಸಲಾಯಿತು. ಮರ್ಯಾದ ಪುರುಷೋತ್ತಮನಾದ ಶ್ರೀ ರಾಮಚಂದ್ರ ಪ್ರಭುವಿನ ಆಡಳಿತವು ಜನಪರ ಜನ ಅಭಿವೃದ್ಧಿಯಿಂದ ಕೂಡಿದ ಆಡಳಿತವಾಗಿದೆ. ಶ್ರೀ ರಾಮಚಂದ್ರನ ಆದರ್ಶ ಗುಣಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಬೀದಿ ಬದಿಗಳ ವ್ಯಾಪಾರಿಗಳ ಸಂಘದ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ ಪಾನಕ ಹಾಗೂ ಕೋಸಂಬರಿಯನ್ನು ವಿತರಿಸಿ ಮಾತನಾಡಿದರು. ಕೆಆರ್ಪೇಟೆ ತಾಲೂಕಿನ ಮಹಿಳಾ ಹೋರಾಟಗಾರ್ತಿ ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಪ್ರಮೀಳಾ ವರದರಾಜೇಗೌಡರವರು ಕಾಳೇಗೌಡನ ಕೊಪ್ಪಲು ಗ್ರಾಮದಲ್ಲಿ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀ ರಾಮ ಭಜನಾ ಸಮಿತಿ ಅಧ್ಯಕ್ಷ ಹಣ್ಣಿನ ಅಂಗಡಿ ರಾಮಣ್ಣ, ಕಾರ್ಯದರ್ಶಿ ಕಡಲೆಕಾಯಿ ಕೃಷ್ಣ, ಪುನೀತ್ ಯುವ ಸಾಮ್ರಾಜ್ಯ ಅಭಿಮಾನಿ ಬಳಗದ ಅಧ್ಯಕ್ಷ ಕಾಮನಹಳ್ಳಿ ಮಹೇಶ್, ಸಮಾಜ ಸೇವಕರ್ತ ಬೇಕರಿ ದಿನೇಶ್, ನೂರಾರು ಜನರು ಶ್ರೀ ರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ ಪಾನಕ ಕೋಸಂಬರಿ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕಾಳಗುಡ್ನ ಕೊಪ್ಪಳ ಗ್ರಾಮ. ಇಲ್ಲಿ ಸುಮಾರು ನಮ್ಮ ಮಾವನ ಕಾಲದಿಂದ ರಾಮದೇವ್ರ ಗುಡಿಗಳನ್ನ ಕಟ್ಕೊಬಂದು ರಾಮದೇವ್ರದ್ದು ಉತ್ಸವ ಮಾಡ್ತಾಯಿದ್ರು. ಇಲ್ಲಿ ಊಟದ್ದು ಏರ್ಪಾಡು ಮಾಡ್ತಾಯಿದ್ರು. ಊಟದ್ದು ಏರ್ಪಾಡು ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಸಮಸ್ಯೆ ಆಗಿ ಊಟ ಏರ್ಪಾಡು ಕಮ್ಮಿ ಮಾಡಿ ಈಗ ನಮ್ಮ ಹುಡುಗರುಗಳು 5 ವರ್ಷದಿಂದ ರಾಮದೇವ್ರದ್ದು ಮಾಮೂಲಿ ಜನಗಳಿಗೆ ಊಟ ಬಾತು ಮೊಸರನ್ನ ಏರ್ಪಡಿಸಿ ಇದನ್ನು ಪೂರೈಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಶ್ರೀರಾಮನವಮಿ ಅಂದರೆ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾಗಿರುವಂಥದ್ದು. ಮರ್ಯಾದೆಯ ಪುರುಷೋತ್ತಮ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಭವ್ಯವಾದಂಥ ಒಂದು ರಾಮ ಮಂದಿರನ ನಿರ್ಮಾಣ ಮಾಡಿ ಅದರಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿ ಎಲ್ರಿಗೂ ಈ ರಾಮ ರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಬರಿಯ ಬಾಯಲ್ಲಿ ಹೇಳೋದಲ್ಲ. ಈ ರಾಮ ರಾಜ್ಯದಲ್ಲಿ ರಾಮ ಯಾವ ರೀತಿ ಆಳ್ವಿಕೆ ಮಾಡ್ದ, ಅವನ ಸಹೋದರರ ಎಲ್ಲ ಸಂಗಡ ಕಟ್ಕೊಂಡು ಏಕಬದ್ಧರಸ್ತನಾಗಿ ಅವನು ಈ ಸಾಮ್ರಾಜ್ಯಕ್ಕೆ ಏನು ಸಂದೇಹನ ಸಾರ್ದ. ಇವತ್ತು ನಾವು ಹೇಳ್ತೀವಿ ಆಡ್ಭಾಷೆಯಲ್ಲಿ ರಾಮರಾಜ್ಯ ಆಗಬೇಕು ಅಂತ. ಆ ರಾಮರಾಜ್ಯನ ತೋರಿಸ್ತರು ಶ್ರೀರಾಮಚಂದ್ರ ಪ್ರಭುಗಳು. ದಶರಥರಿಗೆ ಮಕ್ಕಳಾಗಿ 4 ಜನ ಮಕ್ಕಳಿದ್ರು ರಾಮನಿಗೆ ಪಟ್ಟಾಭಿಷೇಕ ಆಗದೇನೆ ಅದು ಅಯೋಧ್ಯೆಗೆ ವನವಾಸಕ್ಕೆ ಅವರ ಜನಕನ ವಾಗ್ದಾನಕ್ಕೆ ಅವರು ವನವಾಸವನ್ನು ಅನುಭವಿಸ್ಕೊಂಡ್ಬಂದು ಆನಂತರ ಪಟ್ಟಾಭಿಷೇಕ ಆಗಿ ರಾಮರಾಜ್ಯನ ಸ್ಥಾಪನೆ ಮಾಡಿ ಯಾವ ರೀತಿ ರಾಮರಾಜ್ಯನ ಮಾಡಬೇಕು ಅನ್ನೋದನ್ನ ಶ್ರೀರಾಮಚಂದ್ರ ಪ್ರಭು ನಮ್ಮ ದೇಶಕ್ಕೆ ತೋರಿಸ್ಕೊಟ್ಟಿರುವಂಥ ಒಂದು ಪರಿಕಲ್ಪನೆ. ಈ ಇದರಲ್ಲಿ ನಾವು 100 ವರ್ಷಗಳಿಂದ ಈ ಕೆಆರ್ಪೇಟೆ ಟೌನ್ನಲ್ಲಿ ಈ ಭಜನಾ ತಂಡ ಮಾಡಿಕೊಂಡು ರಾಮನವಮಿ ದಿನ ಪ್ರತಿ ಶನಿವಾರ ಮಾಡ್ತಿದ್ದೋ. ಈಗ ಸಾಧ್ಯವಾಗದೇ ಇರೋ ದಿನ ರಾಮನವಮಿ ದಿನನಾದ್ರೂ ನಾವು ರಾಮನ ಸ್ಮರಣೆ ಮಾಡಿ ಎಷ್ಟೋ ಜನಕ್ಕೆ ಇವತ್ತು ರಾಮನವಮಿ ಅನ್ನೋದೇ ಗೊತ್ತಿಲ್ಲ. ನಾವು ಭಜನೆ ಮಾಡ್ಕೊಂಬಂದಾಗ ರಾಮನವಮಿನ ಇವತ್ತು ಅಂತ ಕೇಳ್ತಾರೆ. ಇಂಥ ಒಂದು ಪರಿಕಲ್ಪನೆಯಲ್ಲಿ ಆ ರಾಮನ ಸ್ಮರಣೆ ಮಾಡೋದಂತ ನಿಮ್ಮ ರಾಮ ದರ್ಶನ ಮಾಡೋದಕ್ಕಂತ ನಿಮ್ಮೆಲ್ಲರಿಗೂ ಆ ರಾಮ ಸಕಲ ಸೌಕರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಶುಭಾಶಯಗಳು ಹೇಳ್ತಾ ಹೀಗೆ ನಮ್ಮ ಕೆಆರ್ಪೇಟೆಯಲ್ಲಿ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಸ್ಥರಿಂದ 10 ವರ್ಷದಿಂದ ಜನರಿಗೆ ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಮತ್ತು ಅನ್ನ ಸಂತರ್ಪಣೆ ವಿತರಿಸ್ತಾ ಬರ್ತಾ ಇದ್ದಾರೆ. ಅವರ ಭಕ್ತಿಗೆ ನಾವು ತಾಲೂಕಿನ ಜನತೆ ಅವ್ರ ಭಕ್ತಿಗೆ ನಾವು ಚಿರಋಣಿ. ಹಾಗೆ ನಮಗೆ ಏನಪ್ಪ ಅಂದರೆ ಇವತ್ತು ನಮ್ಮ ರಾಮನ ನೆನಬೇಕು. ರಾಮ ದೇವತೆಗಳಲ್ಲಿ ಅವನೊಬ್ಬ ಅಧಿಪತಿಗಳಲ್ಲಿ ಅದನ್ನು ಹೇಳ್ಬಿಟ್ಟು ಬರೀ ಎಲ್ಲೋ ಒಂದು ಮೂಲೆಯಲ್ಲಿ ಜಯಂತಿ ಮಾಡಬಾರ್ದು, ಎಲ್ಲ ಮಾಡಬೇಕು ತಾಲೂಕಾದ್ಯಂತ ಅಂತ ನಾವು ಹೇಳ್ತಾ ಇನ್ನು ಮತ್ತೊಮ್ಮೆ ರಾಮನಿಗೆ ಶುಭಾಶಯ ಹೇಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದಲ್ಲಿ ಕಿಕ್ಕೇರಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಚಿತ್ರ ಸಂಪ್ರದಾಯದೊಂದಿಗೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಸಾಮಾನ್ಯವಾಗಿ ದೇವರ ಸೇವೆಯಲ್ಲಿ ಮಾಡುವ ಉಪಚಾರಗಳಲ್ಲಿ ಸಂಗೀತ, ನೃತ್ಯ,
ನಾದ ಮುಂತಾದ ಸೇವೆಗಳು ನಡೆಯುವುದನ್ನು ಕೇಳಿದ್ದೇವೆ. ಆದರೆ ಕಿಕ್ಕೇರಿ ಗ್ರಾಮದಲ್ಲಿ ನಡೆಯುವ ವಾರ್ಷಿಕ ಕಿಕ್ಕೇರಮ್ಮನ ಜಾತ್ರೆಯಲ್ಲಿ ದೇವಿಗೆ ಅಶ್ಲೀಲವಾಗಿ ಬೈದು ಸೇವೆ ಸಲ್ಲಿಸುವ ವಿಚಿತ್ರ ಸಂಪ್ರದಾಯ ಅನುಚನವಾಗಿ ನಡೆದು ಕಂಡು ಬಂದಿದೆ. ವಸಂತ ಋತು ಆಗಮನದ ಸಂಕೇತವಾಗಿ ವಸಂತ ದೇವರ ಹಬ್ಬವು ನಡೆಯುತ್ತದೆಯಾದರೂ ಕಿಕ್ಕೇರಿಯಲ್ಲಿನ ನರಸಿಂಹಸ್ವಾಮಿ ದೇವಾಲಯದ ಮುಂದೆ ನಡೆಯುವ ಆಚರಣೆಯು ರಾಜ್ಯದ ಬೇರೆಲ್ಲೂ ನಡೆಯುವುದಿಲ್ಲ ಎನ್ನುವುದು ವಿಶೇಷವಾಗಿದೆ ಎಂದರು. ಕಿಕ್ಕೇರಮ್ಮನ ರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಜನರು ಲಕ್ಷ್ಮೀದೇವಿಗೆ ಬೈದು ನರಸಿಂಹಸ್ವಾಮಿಯನ್ನು ಸೇರುವಂತೆ ಒತ್ತಾಯಪಡಿಸುವ ವಿಶಿಷ್ಟ ಆಚರಣೆ ಇಂದಿಗೂ ಇಲ್ಲಿ ಕಾಣಬಹುದು. ಆದರೆ ಇದನ್ನು ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರುವ ಈ ಭಾಗದ ಜನರು ಅಶ್ಲೀಲ ಪದ ಬಳಸಿ ಬೈಯಲು ತಾಮುಂದು ನಾಮುಂದು ಎಂದು ಮುನ್ನುಗ್ಗುತ್ತಾರೆ. ಪುರುಷರು, ಮಹಿಳೆಯರು, ಮಕ್ಕಳು ಎಲ್ಲರೂ ನೆರೆದಿರುವ ಸಂದರ್ಭದಲ್ಲಿ ಕಿಕ್ಕೇರಮ್ಮ ದೇವಿಯನ್ನು ಬೈದು ಗಂಡನ ಮನೆಗೆ ಕಳುಹಿಸುವುದು ಈ ಜನಪದ ಉತ್ಸವದ ಉದ್ದೇಶ ಎನ್ನುತ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.